ರಾಜಲಕ್ಷ್ಮಿ, ಪ್ರಾಕ್ಟೀಸ್ ಮಾಡ್ತಿದ್ಯಾ ಇಲ್ಲ ನಿದ್ದೆ ಮಾಡ್ತಿದ್ಯಾ? ಅಲ್ಲಿ ಗೋಲ್ ಹೋಗ್ತಾ ಇದ್ರೆ ಬಾಲ್ ನ ನಿಲ್ಲಿಸ್ತಾ ಏನ್ ಮಾಡ್ತಿದ್ಯಾ? ಅದು ನೋ ಆರ್ಗ್ಯುಮೆಂಟ್ಸ್. ಇದು ಮತ್ತೆ ರಿಪೀಟ್ ಆದ್ರೆ ಈ ಮ್ಯಾಚ್ ಅಲ್ಲಿ ನೀನ್ ಇರೋದಿಲ್ಲ. ಅಷ್ಟಕ್ಕೂ ಈ ಟೀಮ್ ಅಲ್ಲೇ ನೀನ್ ಇರೋದಿಲ್ಲ, ಅದು ನೆನ್ಪಿಟ್ಕೋ. ಕಮ್ ಆನ್ ಗೈಸ್. Stop it, Rajalakshmi. You are unfit, Rajalakshmi. Get out of the ground. ನೀನ್ ಯಾವುದೋ ಲೋಕದಲ್ಲಿದ್ಯಾ. ನೀನ್ ಗೇಮ್ಗೆ ಬೆಲೆ ಕೊಡ್ತಿಲ್ಲ, ನೀನ್ ಹಾಕಿಗೆ ಗೌರವ ಕೊಡ್ತಿಲ್ಲ. ನಿನ್ನಂತವ್ರ ಹತ್ರ ಪ್ರಾಕ್ಟೀಸ್ ಮಾಡಿಸಿದ್ರೆ ನನಗ್ ಕೂಡ ಬುದ್ಧಿ ಇಲ್ಲ ಅಂತಾರೆ. ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಹುಚ್ಚಿಡ್ದಿದ್ಯಾ? ಎಲ್ಲಿಂದ ಬಂದಿದ್ದಾಳೋ ಅವಳು. ನಿನ್ ಸೊಸೆ ಆಗೋದು ಅಂದ್ರೆ ಏನೇ? ನೀನ್ ಹೋಗಿ ಮೊದಲು ರಾಜು ಹತ್ರ ಮಾತಾಡು. ಆ ಆದ್ಯ ನಿನ್ ಸೊಸೆ ಆಗಿ ಬರೋದು ನಿಂಗಿಷ್ಟ ಇಲ್ಲ ಅಂತ ಹೇಳು. ಭಾವನವರು ನಿಮ್ ಇಷ್ಟನ ಇಲ್ಲ ಅನ್ನೋದಿಲ್ಲ, ನೀವ್ ಅನವಶ್ಯಕವಾಗಿ ಯೋಚನೆ ಮಾಡ್ತಿದ್ದೀರಾ. ಹೀಗೆ ಸಂಕೋಚ ಪಟ್ಟು ಪಟ್ಟೆ ನಾವ್ ಇಲ್ಲಿವರೆಗೂ ತಂದ್ಕೊಂಡಿರೋದು. ಇನ್ನೂ ಯೋಚನೆ ಮಾಡ್ತಿದ್ರೆ ಎಲ್ಲ ಆದ್ಯಗೆ ಅನುಕೂಲ ಆಗಿ ಬದ್ಲಾಗ್ಬಿಡುತ್ತೆ. ಆ ಆದ್ಯ ಜಾನಕಿನ್ ಕೂಡ ಬದಲಾಯಿಸಿದಾಳೆ. ಇತ್ತೀಚೆಗೆ ಅವಳು ನಮ್ ಒಂದ್ ಮಾತು ಕೇಳ್ತಿಲ್ಲ, ಆ ಆದ್ಯ ಮಾತೇ ಕೇಳ್ತಿದ್ದಾಳೆ. ಇಲ್ಲಿವರೆಗೂ ಆಗಿದ್ದು ಸಾಕೆ. ಏನೇ ಆದ್ರೂ ಅವಳು ನಿನ್ ಸೊಸೆ ಆಗೋದಿಕ್ಕೆ ಅವಕಾಶನೇ ಇಲ್ಲ. ಹೋಗಿ ಮಾತಾಡು ಪದ್ಮ, ಹೋಗೆ. ಅಷ್ಟೇ ಅಂತೀಯೇನಮ್ಮ? ಮತ್ತೆ ನಾನು ಸಿಕ್ ಹಾಕೊಂಡ್ರೆ ಎಲ್ರು ನನ್ನ ಬೈತಾರೆ ಮತ್ತೆ. ಇಲ್ಲ ಅದ್ಗೆ, ನಿಮ್ಗೆ ನಾವಿದೀವಲ್ಲ. ಇಷ್ಟಕ್ಕೂ ನಿನ್ ಯಾರೇ ಹೇಳ್ತಾರ ಪದ್ಮ? ನಿನ್ ಮಗನ್ ಜೀವನ ನಿನ್ ಕೈಯಲ್ಲಿದೆ. ನಿನ್ ಮಗನ್ ಮದ್ವೆ ನಿನ್ನಿಷ್ಟದ ಪ್ರಕಾರ ನಡಿಬೇಕೆ ಹೊರತು ಅದನ್ ಕೇಳೋದಿಕ್ಕೆ ನೀನ್ ಯಾಕೆ ಭಯ ಪಡ್ತೀಯ? ಹೋಗು. ಸರಿ, ಹೋಗ್ತೀನಿ. ನಾವು ಕೂಡ ಹೋಗೋಣ ಬಾ. ಬನ್ನಿ. ಅಣ್ಣ, ಹೇಳಮ್ಮ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಣ್ಣ. ಯಾವ ವಿಷಯನಮ್ಮ? ಅದೇ ಅಣ್ಣ, ಸೀನು ಮದ್ವೆ ಬಗ್ಗೆ. ಇನ್ನೇನ್ ಮಾತಾಡ್ತೀಯಾ? ಮದುವೆ ಫಿಕ್ಸ್ ಆಗಿ ಹೋಗಿದೆ. ಮದುವೆ ನಡೆಯುತ್ತೆ ಅಂತ ಭಾವನೂರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದಾರಲ್ವಾ? ಮಾತಾಡೋದಕ್ಕೆ ಇನ್ನೇನಿದೆಯೇ? ಸೀನು ಮದುವೆಗೆ ಅಕ್ಷತೆ ಹಾಕೋದು, ಆಶೀರ್ವಾದ ಮಾಡೋದು ಅಷ್ಟೇ. ಅದ್ ಹಾಗಲ್ಲ ರೀ, ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಣ್ಣ. ಮಾತಾಡಕ್ಕೆ ಇನ್ನೇನಿದೆ ಪದ್ಮ? ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೀತಿದೆ ಅಲ್ವಾ? ಮದ್ವೆ ನೀನು ಕೂಡ ಒಪ್ಕೊಂಡಿದ್ಯಲ್ವಾ?
ಒಪ್ಕೊಂಡಿದ್ದೀನಿ ಅತ್ತಿಗೆ. ಆದ್ರೆ ಆದ್ಯನ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಅಣ್ಣನ ಹತ್ರ ಮಾತಾಡ್ಬೇಕಾಗಿತ್ತು. ಏನ್ ಹೇಳಮ್ಮ? ಅಣ್ಣ, ಆದ್ಯ ಅಮೆರಿಕಲ್ ಬೆಳೆದಿರೋ ಹುಡುಗಿ ಅಲ್ವಾ ಅಣ್ಣ? ಹೌದು, ಅಮೆರಿಕದಲ್ಲೇ ಬೆಳೆದಿದ್ದಾಳೆ, ನಮ್ಮ ಮನೆ ಸೊಸೆ ಆಗ್ತಿದ್ದಾಳೆ. ಇದ್ರಲ್ಲಿ ಆಶ್ಚರ್ಯ ಏನಿದೆ? ಸೋನಿಯಾ ಗಾಂಧಿ ಕೂಡ ಇಟಲಿಯಲ್ಲೇ ಹುಟ್ಟಿದ್ದು. ರಾಜೀವ್ ಗಾಂಧಿನ ಮದುವೆ ಮಾಡ್ಕೊಳ್ಳಿಲ್ವಾ? ನಮ್ಮ ಭಾರತ ದೇಶಕ್ಕೆ ಸೊಸೆ ಆಗ್ಲಿಲ್ವಾ? ಇದು ಕೂಡ ಅಷ್ಟೇನೆ ಹುಚ್ಚಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದು ಹಾಗಲ್ಲ ಪದ್ಮ. ಮಗನ್ ಮದುವೆ ವಿಷಯನ 10 ಜನರ ಜೊತೆ ಹಂಚ್ಕೋಬೇಕೆ ಹೊರತು ಇನ್ ಹೇಗ್ ನಡೆಯುತ್ತೆ ಅಂತ ಯೋಚನೆ ಮಾಡ್ತಿದ್ಯಲ್ಲೇ ಹುಚ್ಚಿ. ಭಾವನವ್ರೆ, ಪದ್ಮ ಏನ್ ಹೇಳಬೇಕು ಅನ್ಕೋತಿದ್ದಾಳೋ ನನಗೆ ಅರ್ಥ ಆಗ್ತಿದೆ. ಆದ್ಯ ಅಮೆರಿಕದಲ್ಲಿ ಹುಟ್ಟಿದಾಳೆ, ಇಷ್ಟ ಬಂದ ಹಾಗೆ ಬೆಳೆದಿದ್ದಾಳೆ, ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ. ಆದ್ರೆ ಇಲ್ಲಿನ ಪದ್ಧತಿಗಳನ್ನ ಕಲ್ಸಿರೋದಿಲ್ಲ ಅಂತಾನೆ ತಾನೆ? ಅದಲ್ಲ ಅಣ್ಣ, ನೀನೇ ಎಲ್ಲ ಕಲಿಸ್ಬೇಕು ಪದ್ಮ. ಆದ್ಯನ ಹೆತ್ತ ಮಗಳ ಹಾಗೆ ನೋಡ್ಕೋಬೇಕು. ನಾನು ಹೇಳ್ಬೇಕು ಅನ್ಕೊಂಡಿರೋದು ಅದಲ್ಲ. ಅದು ಇವಾಗ ನಂಗೆ ಅರ್ಥ ಆಯ್ತು ಪದ್ಮ, ನೀನೇನ್ ಹೇಳ್ಬೇಕು ಅನ್ಕೋತಿದ್ಯೋ. ಇಲ್ಲಿವರೆಗೂ ಮದ್ವೆ ಮುಹೂರ್ತದ ಬಗ್ಗೆ ಮಾತಾಡಿದೀವಿ, ಮುಹೂರ್ತನ ಕೂಡ ನೋಡಿದೀವಿ. ಆದ್ರೆ ವರದಕ್ಷಿಣೆ ಬಗ್ಗೆ ಮಾತಾಡಿಲ್ಲ ಅಂತ ತಾನೇ ನೀನ್ ಯೋಚನೆ? ಅಯ್ಯೋ, ಅದಲ್ಲ ರೀ. ನೋಡು ಪದ್ಮ, ಕಿಶೋರ್ ಅವರಿಗಿರೋದು ಒಬ್ಬಳೇ ಮಗಳು. ಮದ್ವೆ ಮಾಡ್ಕೊಂಡ್ರೆ ಅವ್ರು ಸಂಪಾದಿಸೋದೆಲ್ಲ ನಮ್ ಸೀನಿಗೂ ತಾನೇ ಸಿಗೋದು. ವರದಕ್ಷಿಣೆ ಇಲ್ದೇನೆ ಹೇಗಾಗತ್ತೆ? ಏನ್ ಮಾತಾಡ್ತಿದ್ಯಾ ನೀನು? ಸುಮ್ನೆ ಇರ್ರಿ. ನಾನ್ ಯಾವಾಗ್ಲೂ ದುಡ್ಡಿನ ಬಗ್ಗೆ, ವರದಕ್ಷಿಣೆ ಬಗ್ಗೆ ಯೋಚಿಸ್ತೀನಿ ಅನ್ಕೊಂಡಿದ್ದೀರಾ? ಸರಿ, ಮತ್ತಿನ್ನೇನು ಹೇಳೋ. ಏನೇ ಇವನು ಪದ್ಮ ಹೇಳ್ಬೇಕು ಅನ್ಕೊಂಡಿದ್ದನ್ನ ಹೇಳಕ್ ಬಿಡ್ದೆ ಅಡ್ಡ ಬರ್ತಿದ್ದಾನೆ. ಅತ್ತೆ, ಅಣ್ಣ ಬೇಕು ಅಂತ ಮಾಡ್ತಿದ್ದಾರೆ ಅಂತ ನನ್ ಡೌಟು. ವರದಕ್ಷಿಣೆ ವಿಷಯ ಅಲ್ಲ ರೀ, ಬೇರೆದ್ರ ಬಗ್ಗೆ ಮಾತಾಡ್ಬೇಕು. ಅಣ್ಣ, ಆದ್ಯನ್ಗೆ ಅಪ್ಪ ಇದ್ದಾರೆ, ಆದ್ರೆ ಅಮ್ಮ ಇಲ್ವಲ್ಲ. ಓಹೋ, ಇವಾಗ ನಿನ್ ಪಾಯಿಂಟ್ ಕರೆಕ್ಟ್ ಆಗಿ ಅರ್ಥ ಆಯ್ತು ನೋಡು. ಏನಿಲ್ಲ ಭಾವನವ್ರೆ, ನಾಳೆ ಮದ್ವೆ ಟೈಮ್ಗೆ ಸೀನು ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಲ್ವಾ? ಈಗ ನಮ್ಮ ಆದ್ಯಗೆ ಅಮ್ಮ ಇಲ್ಲ, ಅಪ್ಪ ಒಬ್ರೇ ಕಾಲ್ ತೊಳೆದು ಕನ್ಯಾದಾನ ಮಾಡಬಾರ್ದು. ಅದು ಸಂಪ್ರದಾಯ ಅಲ್ಲ ಅಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೇನೋ ನಮ್ಮ ಪದ್ಮ. ಏನೇ ಪದ್ಮ, ನಿಂಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ? ಸಾಕ್ಷಾತ್ ಸೀತಾರಾಮನ್ ಎದುರುಗಡೆ ಇಟ್ಕೊಂಡು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಚ್ಚಿ, ಅಷ್ಟಕ್ಕೂ ಇವರಿಬ್ರು ಕೈಯಾರೆ ಇವರ ಜೊತೆಗಿದ್ದು ಈ ಮದುವೆ ಮಾಡಿಸ್ತಾರೆ. ಅದಲ್ಲ, ಹಬ್ಬದಂತೆ ಆ ಮದುವೆನ ನೋಡಿ ಆನಂದ ಪಡ್ಬೇಕು ಹೊರತು ಈಗ ಯಾರು ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಅನುಮಾನ ಪಡಬಾರ್ದೆ. ಅಚ್ಚಿ ಪದ್ಮ, ಈ ಊರಲ್ಲಿ ಎಷ್ಟೋ ಜನರಿಗೆ ಮದುವೆ ಮಾಡಿಸಿದೀವಿ, ಅಗತ್ಯಕ್ಕೆ ಸಹಾಯ ಮಾಡಿದೀವಿ. ಅಂಥದ್ದು ಮಗಳಂತ ಆದ್ಯಾಗೆ ಅದ್ದೂರಿಯಾಗಿ ಮದುವೆ ಮಾಡದೆ ಹೇಗಿರ್ತೀವಿ ಅನ್ಕೊಂಡೆ. ಎಲ್ಲ ನಾವೇ ಜೊತೆಗಿದ್ದು ನೋಡ್ಕೋತೀವಿ. ನೀನ್ ಈ ವಿಷಯದಲ್ಲಿ ಚಿಂತೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಇದು ನಮ್ ಭಾವನವ್ರು ಅಂದ್ರೆ. ಭಾವನವ್ರೆ, ನೀವ್ ಏನ್ ಹೇಳಿದ್ರು ಸರಿ, ಅದು ಅದ್ಭುತವಾಗಿರುತ್ತೆ ಗೊತ್ತಾ? ಏನೇ ಪದ್ಮ, ನೀನ್ ಮತ್ತೆ ಆದ್ಯಗೆ ಬಂಧುಗಳು ಇದಾರೋ ಇಲ್ವೋ, ಅವ್ರ ಮದುವೆಗೆ ಬರ್ತಾರೋ ಇಲ್ವೋ, ಇಂಥದ್ದೆಲ್ಲ ಯೋಚನೆ ಮಾಡ್ಬೇಡ. ನಿನ್ನ ಹೋಗಿ ಈಗ ಮದುವೆಗೆ ಏರ್ಪಾಟ್ ಮಾಡ್ಕೋ. ಹೋಗು 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 ಹೋಗು. ಅದಲ್ಲ ರೀ. ಅರೆ, ಹೋಗು ಅಂತ ಹೇಳಿದ್ನಲ್ವಾ? ಅದು ಭಾವನವ್ರೆ, ಮದ್ವೆ ಕೆಲಸ ನೋಡ್ಕೊ ಹೋಗು ಅಂತ ಹೇಳಿದೆ ಅಷ್ಟೇ. ಹೋಗು ಹೋಗು. ಏನತ್ತೆ, ಎಲ್ಲಾದ್ರೂ ಮದ್ವೆ ಮಾಡೋದಕ್ಕೆ ಅಡ್ಡಿ ಇರುತ್ತೆ, ಇಲ್ಲೇನು ಮದ್ವೆ ನಿಲ್ಸೋದಕ್ಕೆ ಕೂಡ ಅಡ್ಡಿ ಇದೆ. ವೆಂಕಟ್ರಾವಣ್ಣ ಅಡ್ಡಿ ಮಾಡ್ತಿದ್ದಾರೆ, ಇನ್ನೇನ್ ಹೇಳ್ತಾರೆ ಅತ್ಗೆ? ನಿನ್ ಗಂಡ ಒಬ್ಬ ಸಾಕೆ ಈ ಮದ್ವೆ ನಡೆಯೋದಿಕ್ಕೆ. ರಾಜು ಜೊತೆ ಮಾತಾಡಕ್ ಬಿಡದೆ ಪ್ರತಿ ಸಲ ಅಡ್ಡ ಬರ್ತಿದ್ದಾನೆ. ಅವತ್ತು ಜಾನಕಿಗಿಂತ ಮುಂಚೆ ನೀನೇ ವಿಷಯ ಹೇಳಿದ್ರೆ
ಆದ್ಯ ಸೀನು ಮದ್ವೆ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಇವತ್ತಾದ್ರೂ ತಡಿಯೋಣ ಅಂದ್ರೆ ನಿನ್ ಗಂಡ ಎಲ್ಲದಕ್ಕೂ ಅಡ್ಡ ಬರ್ತಾನೆ. ಎಲ್ಲಿಂದ ಹಿಡ್ಕೊಂಡ್ ಬಂದಿಯ ಅವನ್ನ? ನನ್ನನ್ನೇನಮ್ಮ ಕೇಳ್ತಿದ್ಯಾ? ನೀನೇ ತಾನೇ ನೋಡ್ ಮಾಡಿದ್ದು. ನನ್ ಕರ್ಮ ಕಣೆ, ನನ್ ಕರ್ಮ. ಅವನನ್ನ ನಾವು ರಾಹುಕಾಲದಲ್ಲಿ ನೋಡಿದ್ದು. ನಿಮ್ಮಪ್ಪನ ಹತ್ರ ಆ ವೆಂಕಟ್ರಾವ್ ಬೇಡ ಬೇಡ ಅಂತ ಬೇಡ್ಕೊಂಡ್ರು ನಿಮ್ಮಪ್ಪನೇ ನಮ್ ಪದ್ಮಾವತಿಗೆ ಸರಿ ಹೋಗೋ ಗಂಡ ಅವನೇ ಅಂತ ಅವನ್ನ ಕರ್ಕೊಂಡ್ ಬಂದು ನಿನಗ್ ಗಂಟ್ ಹಾಕಿದ್ದು. ಮದ್ವೆ ಆದ್ಮೇಲಾದ್ರೂ ಬದ್ಲಾಗ್ತಾನೆ ಅನ್ಕೊಂಡ್ರೆ ನಮ್ಮೆಲ್ರಿಗೂ ನರಕ ತೋರಿಸ್ತಿದ್ದಾನೆ ನಿನ್ ಗಂಡ. ಅತ್ಗೆ ಏನಾದ್ರೂ ಮಾಡ್ಲೇಬೇಕು ಅತ್ಗೆ. ಮೊದ್ಲೇ ಮದ್ವೆ ಬೇರೆ ಹತ್ರ ಬರ್ತಾ ಇದೆ. ಯೋಚಿಸ್ತೀನಿ ಪಾರ್ವತಿ. ಈ ಸಲ ನಾನು ಯೋಚಿಸಿದ್ರೆ ನನ್ನ ಗಂಡನಂತವ್ರು 1000 ಜನ ಅಡ್ಡ ಬಂದ್ರು ನಾನು ಬಿಡೋ ಬಾಣನ ಯಾರು ತಡೆಯೋದಕ್ಕಾಗಲ್ಲ. ರಾಜಲಕ್ಷ್ಮಿ, ಏನಿದು? ಹೇಳು ರಾಜಲಕ್ಷ್ಮಿ. ಇದನ್ನ ನಾನಲ್ದೆ ಬೇರೆ ಯಾರಾದ್ರೂ ನೋಡಿದ್ರೆ ಎಷ್ಟು ಜಗಳ ಆಗ್ತಿತ್ತು ಅಂತ ಗೊತ್ತಾ? ಈಗ್ಲೇ ಮನೇಲಿ ನಡೀತಿರೋ ಜಗಳಗಳು ಸಾಲ್ದಾ? ಅಷ್ಟಕ್ಕೂ ನೀನ್ ಯಾರನ್ನ ಲವ್ ಮಾಡ್ತಿದ್ಯಾ? ನನ್ನೇ ನಿಮ್ ಮನೆಯಲ್ಲಿ ನಿಮ್ ಅಜ್ಜಿ ನಿಮ್ ಚಿಕ್ಕಮ್ಮ ಕ್ಷಮಿಸ್ತಾ ಇಲ್ಲ ಇನ್ನು. ನೀನು ಆ ಮನೆ ಮಗಳು. ಇದನ್ನೆಲ್ಲ ಬರ್ಕೊಂಡಿದ್ಯಾ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿಲ್ವಾ? ಓದ್ಕೊಳ್ದೆ ನೀನು ಪ್ರತಿದಿನ ಮಾಡ್ತಿರೋ ಕೆಲ್ಸ ಇದೆ ಅಂತಾಯ್ತು. ರಾಜಲಕ್ಷ್ಮಿ, ಏನಿದು? ನಮ್ ಮನೆ ಮರ್ಯಾದೆ ಹೋಗುತ್ತೆ. ನಿನ್ ಜೀವನಕ್ಕೆ ಇದು ದೊಡ್ಡ ಶಾಪದ ಹಾಗೆ ಬದಲಾಗುತ್ತೆ. ಶಾಪ ಅನ್ಬೇಕಾದ್ರೂ ಸಹಿಸ್ಕೊಳ್ತೀನಿ, ಆದ್ರೆ ಪ್ರೀತಿ ದೂರ ಆದ್ರೆ ಸಹಿಸ್ಕೊಳಲ್ಲ ಆದ್ಯ. ರಾಜಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಈ ವಿಷಯ ಊರವ್ರಿಗೆ ಗೊತ್ತಾದ್ರೆ ದೊಡ್ಡಪ್ಪನ್ಗೆ ಊರಲ್ಲಿ ಬೆಲೆನೇ ಇಲ್ದೇ ಇರೋ ಹಾಗಾಗುತ್ತೆ. ನಾನ್ ಪ್ರೀತಿಸ್ತಾ ಇರೋ ವ್ಯಕ್ತಿ ನನಗ್ ಸಿಗದೆ ಹೋದ್ರೆ ನನ್ ಪ್ರಾಣನೇ ಹೋಗುತ್ತೆ. ನೋಡು ರಾಜಿ, ಹೀಗ್ ನಡೆಯುತ್ತೆ ಅಂತಾನೆ ನಿನ್ನ ಕಾಲೇಜಿಗೆ ಕಳ್ಸೋದಕ್ಕೆ ದೊಡ್ಡಪ್ಪ ದೊಡ್ಡಮ್ಮ ತುಂಬಾನೇ ಭಯ ಪಟ್ರು. ಆದ್ರೆ ಎಲ್ರೂ ಒಂದೇ ತರ ಯೋಚನೆ ಮಾಡಲ್ಲ ಅಂತ ನಾನು ಅವ್ರಿಗೆ ಬುದ್ಧಿ ಹೇಳಿ ನಿನ್ನ ಕಾಲೇಜಿಗೆ ಕರ್ಕೊಂಡ್ ಬಂದೆ. ಅಷ್ಟಕ್ಕೂ ಮನೆಯವರೆಲ್ಲ ಸೇರಿ ಯಾವ ವಿಷಯಕ್ಕೆ ಭಯ ಪಟ್ರು ನೀನು ಅದೇ ಭಯನ ನಿಜ ಮಾಡ್ತಿದ್ಯಾ. ಏನ್ ಹೇಳಿ ಆದ್ಯ? ಅಷ್ಟಕ್ಕೂ ನನ್ ಮಾತೇ ಕೇಳಲ್ಲ. ಇವಳಿಗೆ ಹೇಗ್ ಹೇಳೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಯೋಚನೆ ಮಾಡು ರಾಜಲಕ್ಷ್ಮಿ. ನೀನು ಓದ್ಕೊಂಡ್ರೆ ಎಲ್ಲಾದ್ರೂ ಬದುಕಬಹುದು, ಧೈರ್ಯವಾಗಿರ್ಬಹುದು ಅನ್ಕೊಂಡೆ. ಆದ್ರೆ ಅಪ್ಪ ಅಮ್ಮನ್ನೇ ಎದುರಿಸೋಷ್ಟು ಧೈರ್ಯ ಬರುತ್ತೆ ಅನ್ಕೊಳ್ಳಿಲ್ಲ. ನೀನು ಪ್ರತಿ ಚಿಕ್ಕ ವಿಷಯಕ್ಕೂ ಭಯ ಪಡ್ತಿದ್ದಾಗ ನೀನೊಬ್ಳು ಅಮಾಯಕಿ ಅಂತ ಅನ್ಕೊಂಡಿದ್ದೆ. ನಿನ್ ಪ್ರೀತಿಗೋಸ್ಕರ ಯಾರ ಬಗ್ಗೆನೂ ಲೆಕ್ಕಿಸ್ದೆ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀಯ ಅನ್ಕೊಳ್ಳಿಲ್ಲ. ಮತ್ತೆ ನೀನ್ ಮಾಡಿದ್ದೇನು ಆದ್ಯ? ಸೀನು ಮಾವ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು. ನೀನ್ ಪ್ರೀತಿಸಿದ್ದು ತಪ್ಪಲ್ಲ. ಆದ್ರೆ ನನಗಿಷ್ಟ ಇಲ್ದೇ ಇರೋ ನಿಶ್ಚಿತಾರ್ಥ ಮಾಡಿದಾಗ ನಾನು ಬೇರೆಯವ್ರನ್ನ ಪ್ರೀತಿಸ್ತಿರೋ ತಪ್ಪ? ಅವತ್ತಿನ ದಿನ ನಿನ್ ವಿಷಯದಲ್ಲಿ ಮನೆ ಮರ್ಯಾದೆ ಹೊರಟೋಗುತ್ತೆ ಅಂತ ಗೊತ್ತಾಗಿ ಲೆಟರ್ ಬರ್ದಿಟ್ಟು ಹೊರಟೋದೆ. ಇವತ್ತು ನನ್ ಪ್ರೀತಿ ವಿಷಯ ಬಂದಿದ್ದಕ್ಕೆ ನಾನೇ ಒಂದ್ ಸಮಸ್ಯೆ ಅಂತ ಹೇಳ್ತಾ ಇದ್ಯಾ? ರಾಜಿ, ನಿನ್ ವಿಷಯ ಬೇರೆ, ನನ್ ವಿಷಯ ಬೇರೆ. ಆದ್ರೂ ನೀನವ್ರ ಹೆತ್ತ ಮಗಳು. ನಿನ್ನಿಂದ ಅವ್ರ ತಲೆ ತಗ್ಗಿಸ್ಬೇಕಾಗ್ ಬಂದ್ರೆ ಅವ್ರದನ್ನ ಸಹಿಸ್ಕೊಳ್ಳಲ್ಲ. ಇನ್ನು ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡ ದೊಡ್ಡಪ್ಪನ್ಗೆ ಏನ್ ಮಾಡ್ತೀಯ? ಎಲ್ಲರ ಜೊತೆ ಮಾತಾಡಿ ನಿನ್ನ ಕಾಲೇಜಿಗೆ ಕಳಿಸ್ಕೊಟ್ಟ ದೊಡ್ಡಮ್ಮನ್ಗೆ ಏನಂತ ಉತ್ತರ ಕೊಡ್ತೀಯಾ? ಅರ್ಥ ಮಾಡ್ಕೋ ರಾಜಿ, ಇನ್ಯಾವತ್ತೂ ಪ್ರೀತಿ ಬಗ್ಗೆ ಮಾತಾಡ್ಬೇಡ. ಆ ಮನೇಲಿರೋ ನಿನಗೆ
ಪ್ರೀತಿ ಕರೆಕ್ಟ್ ಅಲ್ಲ. ಇಲ್ಲ ಆದ್ಯ, ನನಗೆ ಅಮ್ಮ ಅಪ್ಪನ ಮೇಲೆ ಗೌರವ ಇದೆ. ಅವ್ರ ಕಂಡ್ರೆ ಪ್ರೀತಿನೂ ಇದೆ ಆದ್ಯ. ಪ್ರೀತಿ ಯಾಕೆ ಬರುತ್ತೋ, ಹೇಗ್ ಬರುತ್ತೋ, ಯಾವಾಗ ಬರುತ್ತೋ ಗೊತ್ತಾಗಲ್ಲ ಅಂತಾರೆ ಅಲ್ವಾ? ಅದೇ ಥರ ನನ್ನ ಜೀವನದಲ್ಲೂ ಆಗ್ ಹೋಯ್ತು. ನನ್ನನ್ನೇ ನಾನು ಸಹಿಸ್ಕೊಳಕ್ಕಾಗಲ್ಲ ಆದ್ಯ. ಅವ್ರನ್ನ ಅಷ್ಟು ನಾನು 10 ಜನರ ಮುಂದೆ ಎತ್ತರಕ್ಕೆ ಬೆಳೆದ್ ನಿಲ್ಬೇಕು ಅಂತ ನೋಡ್ತಾ ಇದ್ದಾರೆ. ಅಂಥ ವ್ಯಕ್ತಿನ ಪ್ರೀತಿಸೋದು ತಪ್ಪಾ? ಯಾವುದೇ ಹುಡುಗಿ ಆದ್ರೂ ಅವಳನ್ನ ಮದ್ವೆ ಆಗ್ತಿರೋನು ಅವಳ ಜೊತೆಗೆ ಹೆಜ್ಜೆ ಇಡಬೇಕು ಅನ್ಕೋತಾಳೆ. ಆದ್ರೆ ಕಾಲ್ ಅಡ್ಡ ಹಾಕಿ ಬೀಳ್ಸೋರ್ನ ಯಾರಾದ್ರೂ ಇಷ್ಟ ಪಡ್ತಾರಾ? ನನಗೆ ವಿಷಯದ ಬಗ್ಗೆ ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಅಂತ ಗೊತ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕ ಆಸೆ, ನಿನ್ ಪ್ರೀತಿನ ಹೇಗ್ ಗೌರವಿಸಿದ್ರೋ ಅದೇ ಥರ ನನ್ನ ಪ್ರೀತಿನೂ ಗೌರವಿಸ್ತಾರೆ ಅಂತ. ಈ ವಿಷಯದಲ್ಲಿ ನನಗೆ ಸಹಾಯ ಮಾಡೋದಾದ್ರೆ ಮಾಡು ಆದ್ಯ. ಇಲ್ಲ ಅಂದ್ರೆ ಡಿಸಪಾಯಿಂಟ್ ಮಾಡಬೇಡ. ನಾನು ಈಗಾಗ್ಲೇ ಹೇಳಿದ್ದೀನಿ ಆದ್ಯ, ಆದ್ರೆ ಅವಳು ಕೇಳೋದೇ ಇಲ್ಲ. ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾಳೆ. ಮತ್ತೆ ಪ್ರೀತಿ ಅಂದ್ರೆ ಹೀಗೆ ಅಲ್ವಾ? ಆದ್ರೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಜಾನಕಿ, ಜಾನಕಿ,
ನೀವು ಬಂದಿದ್ ಗೊತ್ತಾಗ್ಲಿಲ್ಲ ರೀ. ಪರವಾಗಿಲ್ಲ, ಮೈ ಸುಡ್ತಿದೆ. ನಿನಗೆ ಜ್ವರ ಬಂದಿದೆ ಅಂತ ಮನೇಲಿ ಯಾರಿಗೂ ಗೊತ್ತಿಲ್ವಾ? ಯಾಕೋ ಸುಸ್ತಾಗ್ತಿದೆ ಅಂತ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿರಿ. ತುಂಬಾ ನಿದ್ರೆ ಬಂದ್ಬಿಡ್ತು. ಯಾಕೋ ತುಂಬಾ ಚಳಿ ಆಗ್ತಿದೆ. ಚಳಿ ಜ್ವರ ಅನ್ಸುತ್ತೆ. ಹಾಸ್ಪಿಟ್ಲ್ಗೆ ಹೋಗೋಣ ನಡಿ. ಪರವಾಗಿಲ್ಲ ರೀ, ಕಷಾಯ ಕುಡ್ದಿದ್ದೀನಿ, ಜ್ವರ ಇಳ್ದು ಹೋಗುತ್ತೆ. ಅದನ್ ತಾನೇ ಮಾಡ್ಕೊಡೋದು ಯಾರು ಹೇಳು? ನೀನೇ ತಾನೇ.